ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತು ನಾನು ಒಂದು ಸಿಂಪಲ್ ಆಗಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ತುಂಬ ದಿನ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಹಾಗಾಗಿ ಒಂದು ಯಾಕೋ ಸಿಂಪಲ್ ಆಗಿ ಒಂದು ಕಿಚನ್ ವ್ಲಾಗ್ ಹಾಗೆ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ಸಿಂಪಲ್ ಆಗಿರೋ ಕಿಚನ್ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಈ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ಹೇಗಿದೆ ಹಾಗೆ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ತಿಳಿಸಿ. ನಾನು ನಿನ್ನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಕಿಚನ್, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಎಲ್ಲ ಬರೋದು, ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ಕಿಚನ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಕಿಚನ್ನ ಕ್ಲೀನ್ ಮಾಡೋದಕ್ಕೆ ಬಳಸ್ತಾ ಇರೋವಂಥದ್ದು ಸ್ವೈಪಿ ಆಲ್ ಪರ್ಪಸ್ ಕ್ಲೀನರ್ ಅಂತ. ತುಂಬಾ ಚೆನ್ನಾಗಿದೆ. ಇದನ್ನು ಮಲ್ಟಿಪರ್ಪಸ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈವನ್ ತುಂಬ ಸ್ವಲ್ಪ ಗಲೀಜಾಗಿದೆ ಅಂದರೆ ಈ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಹಿತ ಬಳಸ್ಬೋದು. ಹಾಗೆ ಬಾತ್ರೂಮ್ ಟೈಲ್ಸು ಅಥವಾ ಈ ಕಿಚನ್ ಟೈಲ್ಸ್ ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಇದನ್ನು ಬಳಸ್ಬೋದು. ಇದರ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇಲ್ಲಿ ನಾನು ತೋರಿಸೋವಂಥ ಸುಮಾರು ಪ್ರಾಡಕ್ಟ್ಸ್ಗಳ ಲಿಂಕ್ಗಳನ್ನು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಯಾವುದಾದ್ರೂ ಇಷ್ಟ ಆದರೆ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಿಂಕನ್ನು ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಸ್ಪೆಷಲ್ ಆಗಿರುವಂಥ ಒಂದು ಲಿಕ್ವಿಡ್ ಡಿಸ್ಪೆನ್ಸರ್ ಹಾಗೆ ಬ್ರಷ್ ಇದೆ, ಅದನ್ನು ತರಿಸಿದೆ. ಅದರದ್ದು ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ಕೂಡ ಬೇಕಾದರೆ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡಿ. ತುಂಬ ಈಸಿಯಾಗಿ ಸಿಂಕನ್ನು ಬೇಗನೆ ಕ್ಲೀನ್ ಮಾಡಿಬಿಡಬಹುದು. ನಾನು ಡೀಪ್ ಕ್ಲೀನ್ ಎಲ್ಲ ಮಾಡೋದಾದರೆ ಒಂದು ವೀಕ್ ಒಂದ್ಸರಿ ಅಥವಾ 1 ವೀಕ್ ಟ್ವೈಸ್ ಕ್ಲೀನ್ ಮಾಡ್ತೀನಿ. ಈ ರೀತಿ ಪ್ರತಿದಿನ ನೀಟಾಗಿ ಬೇಗ ಬೇಗ ಆಗೋಗೆ ಕ್ಲೀನ್ ಮಾಡ್ಕೋತೀನಿ. ಇವಾಗ ಸ್ಲ್ಯಾಬ್ ಕ್ಲೀನ್ ಆಯಿತು, ಹಾಗೆ ಸ್ಟವ್ ಕೂಡ ಕ್ಲೀನ್ ಆಯಿತು. ನಂತರ ಸ್ಟ್ಯಾಂಡನ್ನು ಕೂಡ ಕ್ಲೀನ್ ಮಾಡಿಕೊಂಡು ಇದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ತಿಂಡಿ ಕಡೆಗೆ ಬರೋಣ. ತಿಂಡಿಗೆ ನೀರು ದೋಸೆ ಮಾಡೋಣ ಅಂತ ನಿನ್ನೆ ರಾತ್ರಿನೇ ಕೆಂಪಕ್ಕಿನ ನೆನೆಸಿದ್ದೀನಿ. ಈಗ ಸ್ವಲ್ಪ ಕಾಯಿನ ಬೇಗ ತುರ್ಕೋತಾ ಇದ್ದೀನಿ. ಈ ಕಾಯಿ ತುರಿಯೋಂಥ ತುರಿಮಣೆ ಇದೆ ಅಲ್ವಾ, ತುಂಬಾ ಈಸಿ. ಕೆಳಗೆ ಕುತ್ಕೊಳ್ಳೋ ಒಂದು ನಾರ್ಮಲಾಗಿ ನಾವು ಮುಂಚೆ ಎಲ್ಲ ತುರಿತಿದ್ವಲ್ಲ ಆ ಥರ ಇಲ್ಲ. ಸ್ಲ್ಯಾಬ್ ಮೇಲೆ ಇಟ್ಕೊಂಡೇ ಈಸಿಯಾಗಿ ರಿಮೂವಬಲ್, ಇದು ಅಟ್ಯಾಚ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ. ಇದ್ರ ಕೂಡ ಲಿಂಕ್ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ಹಾಕಿರ್ತೀನಿ. ನಾನಿಲ್ಲಿ ತೋರಿಸೋವಂತಹ ಸುಮಾರು ಪ್ರಾಡಕ್ಟ್ಸ್ ಲಿಂಕನ್ನು ಹಾಕಿರ್ತೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಡೈಲಿ ಥಿಂಗ್ಸ್ ಯಾವ್ದ್ಯಾವ್ದು ಬೇಕೋ ಆ ಎಲ್ಲ ಐಟಮ್ಸನ್ನು ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಇದನ್ನೆಲ್ಲ ಇವಾಗ ಎತ್ತಿಟ್ಕೊಳ್ಳೋವಂತಹ ಟೈಮ್. ಬೇಗ ಹಾಲು, ಮೊಸರು ಹಾಗೆ ತರಕಾರಿಗಳು ಇವತ್ತಿಗೇನು ಬೇಕೋ ಅದನ್ನು ಮಾತ್ರ ಆರ್ಡರ್ ಮಾಡಿರ್ತೀನಿ. ಹಾಗೆ ಸ್ವಲ್ಪ ಸೋಪ್ಸ್ ಮತ್ತು ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಕಾಯಿ ತುರಿದಿದ್ದಾಯ್ತಲ್ವ, ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಹಾಗೆ ಅಕ್ಕಿನ ಬೇಗ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿರುತ್ತೆ, ಬೆಳಗ್ಗೆ ತುಂಬ ಬೇಗ ಇರುತ್ತಲ್ವ, ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ. ಹಾಗೆ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ಐಟಮ್ಸನ್ನೇ ಮಾಡ್ತೀನಿ. ತುಂಬ ಟೈಮ್ ತೊಗೊಂಡು ಮಾಡೋವಂಥ ಐಟಮ್ಸನ್ನು ಸ್ಯಾಟರ್ಡೆ ಸಂಡೇ ಮಾಡೋದಕ್ಕೆ ಇಟ್ಕೋತೀನಿ. ಈ ನೀರು ದೋಸೆ ಜೊತೆಲಿ ನಾನಿವತ್ತು ಟೊಮ್ಯಾಟೋಗೆ ಆನಿಯನ್ನ ಬಳಸಿ ಒಂದು ಸಿಂಪಲ್ಲಾಗಿರೋ ಚಟ್ನಿ ಮಾಡ್ತೀನಿ. ಅದಕ್ಕೆ ನಾನಿಟ್ಟಿರೋ ಹೆಸರು ಚಾಪರ್ ಚಟ್ನಿ. ತುಂಬ ಈಸಿ, ಕಮ್ಮಿ ಇಂಗ್ರೀಡಿಯೆಂಟ್ಸು, ಹಾಗೆ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ. ಆಲ್ರೆಡಿ ಈ ರೆಸಿಪಿನ ಸಿಂಪಲ್ಲಾಗಿ ಶೇರ್ ಮಾಡಿದ್ದೆ, ಬಟ್ ಇನ್ನೊಮ್ಮೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ರೆಸಿಪಿನ. ತುಂಬಾ ಸಿಂಪಲ್ಲು, ಜಸ್ಟ್ ಒಂದು 10 ನಿಮಿಷ ಇದ್ದರೆ 2 ತಿಂಡಿ ರೆಡಿ ಆಗಿಬಿಡುತ್ತೆ. ಅಷ್ಟು ಬೇಗ ಕ್ವಿಕ್ಕಾಗಿ ಆಗೋವಂಥ ತಿಂಡಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಕ್ವಿಕ್ಕಾಗಿ ಆಗಬೇಕು ಅನ್ನೋದಿದ್ರೆ ನಾರ್ಮಲ್ ಡೇಸ್ಗಳಲ್ಲಿ, ಟೈಮ್ ಇದ್ದರೆ ತುಂಬ ಕಷ್ಟವಾಗಿ ಅಂತಲ್ಲ, ಟೈಮ್ ಟೇಕಿಂಗ್ ತಿಂಡಿಗಳನ್ನು ಮಾಡಬಹುದು. ಇವಾಗ ನೋಡಿ, ಹಿಟ್ಟು ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೋತಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಎಣ್ಣೆ ಹಾಕೋಬೇಕಾಗತ್ತೆ. ಹಸಿ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ತವದಿಂದ ಏಳುತ್ತೆ, ಹಾಗೆ ಒಂದಕ್ಕೊಂದಕ್ಕೆ ಅಂಟೋದಿಲ್ಲ. ಮೇಲೆ ಮಾಡಿಟ್ರು ಕೂಡ ದೋಸೆ ಚೆನ್ನಾಗಿ ಬಿಡಿಯಾಗಿರುತ್ತೆ. ಹಾಗೆ ಈ ಅಕ್ಕಿ ಜಾಸ್ತಿ ಇತ್ತು ಅಂತ ಸ್ವಲ್ಪ ಉಳಿಸಿದ್ದೀನಿ. ರಾತ್ರಿ ಅಥವಾ ಮಧ್ಯಾಹ್ನ ಅನ್ನ ಮಾಡುವಾಗ ಕೆಂಪಕ್ಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಜಸ್ಟ್ 3 ಟೊಮ್ಯಾಟೊ ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 6-7 ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕೂಡ ತೊಗೋಬೋದು. ಇವಾಗ ಹಸಿಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲದನ್ನು ಕಟ್ ಮಾಡ್ಕೋತಿದ್ದೀನಿ. ಕಟ್ ಮಾಡಿಕೊಂಡು ಬೇಗನೆ ಇದನ್ನು ಚಟ್ನಿ ಮಾಡ್ಕೊಂಬಿಡೋಣ. ಇದನ್ನು ನಾನು ಚಾಪರ್ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಚಾಪರ್ ಚಟ್ನಿ ಅಂತ ಹೆಸರಿಟ್ಟಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋವಂಥ ಮಿಕ್ಸಿ ಬಾಷ್ ಕಂಪನಿದು, ಹಾಗೆ ಚಾಪರ್ ಪಿಜನ್ ಕಂಪ್ನಿದು. ಇದನ್ನು ಟ್ಯಾಗ್ ಮಾಡಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಐರನ್ದು ಇಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿಯೋ ಅಷ್ಟರಲ್ಲಿ ಅಡುಗೆ ಮನೆ ಕ್ಲೀನಾಗಿ ಕಸ ಗುಡಿಸ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಮೇಡ್ ಬಂದುಬಿಡ್ತಾರೆ ಅಷ್ಟರಲ್ಲಿ. ಕಸ ಗುಡಿಸಿ ಅಡುಗೆ ಮನೆ ನೆಲ ಒರೆಸ್ಕೊಂಡ್ಬಿಟ್ರೆ
ಈಸಿ ಆಗುತ್ತೆ. ಬೇರೆ ಎಲ್ಲ ಕೆಲಸಕ್ಕೆ ಹೆಲ್ಪರ್ ಇದ್ದಾರೆ. ಇವಾಗ ಕಸ ಗುಡಿಸಿದ್ದಾಯಿತು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಈರುಳ್ಳಿ ಮೆತ್ತಗಾಗೋಷ್ಟರಲ್ಲಿ ನೆಲ ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನೆಲನೂ ಒರೆಸ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ ಈರುಳ್ಳಿ ಮೆತ್ತಗಾಗೋಷ್ಟರಲ್ಲಿ ಬೇಗ ಬೇಗ ನೆಲನೂ ಒರೆಸ್ಕೊಂಡ್ರೆ ಕೆಲಸಗಳು ಬೇಕಾಗುತ್ತೆ ಅಂತ. ಇವತ್ತು ಜಾನ್ವರಿ 1 ನ್ಯೂ ಇಯರು. ಆ್ಯಕ್ಚುಲಿ ಎಲ್ಲರಿಗೂ ಮೊದಲೇ ವಿಶ್ ಮಾಡಬೇಕಾಗಿತ್ತು ಹ್ಯಾಪಿ ನ್ಯೂ ಇಯರ್ ಅಂತ. ಬಟ್ ಪರವಾಗಿಲ್ಲ, ಇವಾಗ ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ಟು ಒನ್ ಆ್ಯಂಡ್ ಆಲ್. ಇದಕ್ಕೆ ಇವಾಗ ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಇದನ್ನು ಮೆತ್ತಗಾಗೋವರೆಗೂ ಬಾಡಿಸ್ಕೊತಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ಉಪ್ಪು ಹಾಕೋತಿದ್ದೀನಿ. ಮತ್ತು ಇದಕ್ಕೆ ಏನೂ ಸೇರಿಸಲ್ಲ, ಇಷ್ಟೇ ಐಟಮ್ಸ್. ಈ ಎಲ್ಲ ಐಟಮ್ಸ್ ಮೆತ್ತಗಾದ್ಮೇಲೆ ತೆಗೆದ್ಬಿಟ್ಟು ಚಾಪರ್ಗೆ ಹಾಕಿದ್ರೆ ಚಾಪರ್ ಚಟ್ನಿ ರೆಡಿ. ನಾನು ಸೀಡ್ ಸೈಕ್ಲಿಂಗ್ ಮಾಡ್ಕೋತಿದ್ದೀನಿ, ಜಸ್ಟ್ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ. ಈಗ ನಂದು ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಇದೆ, ಹಾಗಾಗಿ ಸೆಸಮೆ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೋತಿದ್ದೀನಿ. ಲ್ಯೂಟಲ್ ಫೇಸ್ ಆಗಿರುತ್ತೆ, ಹಾಗಾಗಿ ಫಸ್ಟ್ ಫೇಸಲ್ಲಿ ಫ್ಲ್ಯಾಕ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೋತೀನಿ. ಇವಾಗ ದೋಸೆ ಮಾಡ್ಕೊಂಬಿಡೋಣ, ಆಲ್ರೆಡಿ ಲೇಟ್ ಆಗ್ತಿದೆ. ಬಾಕ್ಸ್ಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ದೋಸೆ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ನ್ಯೂ ಇಯರ್, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಬಟ್ ನನಗೆ ಕೆಲವು ಸಾರಿ ನಗು ಬರುತ್ತೆ. ಯಾಕಂದರೆ ಯಾರಿಗಾದ್ರೂ ನಾವು ಯೂಶಲಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿದ್ರೆ ಇದು ನಮಗೆ ನ್ಯೂ ಇಯರ್ ಅಲ್ಲ, ನಮಗೆ ಯುಗಾದಿ ನ್ಯೂ ಇಯರ್ ಏನೇನೋ ಹೇಳ್ತಾರೆ. ಆಯಿತು, ಅವ್ರ ಪ್ರಕಾರ ಕರೆಕ್ಟ್ ಇರಬಹುದು. ಆ್ಯಕ್ಚುಲಿ ನಮ್ಮ ಹಿಂದೂಗಳಿಗೆಲ್ಲ ಯುಗಾದಿನೇ ನ್ಯೂ ಇಯರ್, ಅದನ್ನ ನಾನು ಕೂಡ ಒಪ್ತೀನಿ. ಆದರೆ ಒಂದು ಮ್ಯಾನರ್ಸ್ ಇರಬೇಕು. ಅಂದರೆ ಮ್ಯಾನರ್ಸ್ ಇದ್ದವರು ಯಾರಾದರೂ ವಿಶ್ ಮಾಡಿದ್ರೆ ತಿರುಗಿಸಿ ನಮ್ಗೆ ಹಾಗಲ್ಲ ಹೀಗೆ ಇದನ್ನು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದಾಗ, ಯಾರೇ ಒಬ್ಬರು ವಿಶ್ ಮಾಡಿದಾಗ ಅವ್ರಿಗೆ ಬೇಜಾರು ಮಾಡಿದೆ ಆಯಿತು, ನಿಮಗೂ ಕೂಡ ನ್ಯೂ ಇಯರ್ ಚೆನ್ನಾಗಿರಲಿ, ಒಳ್ಳೆಯದಾಗಲಿ ಅಂತ ಹರಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೋತೀನಿ. ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಹುರಿದಿರೋಂತಹ ಟೊಮ್ಯಾಟೊ, ಈರುಳ್ಳಿ ಎಲ್ಲದನ್ನು ಚಾಪರ್ಗೆ ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೊತಿದ್ದೀನಿ. ಹೇಳಬೇಕಂದ್ರೆ ನಾನು ಇಬ್ಬರು ಮಕ್ಕಳು ಕೂಡ ಈ ಚಟ್ನಿನ ತಿನ್ನಲ್ಲ, ಖಾರ ಅಂತ. ಅವ್ರು ಖಾರ ತಿನ್ನೋದೇ ಇಲ್ಲ, ತುಂಬಾ ಕಮ್ಮಿ. ಬಟ್ ನಾವು ಎಲ್ಲ ಖಾರ ತಿಂತೀವಿ. ಅವ್ರು ಜಸ್ಟ್ ನೀರು ದೋಸೆ ಜೊತೆಲಿ ತುಪ್ಪ ಮತ್ತು ಜೋನಿ ಬೆಲ್ಲ ಹಚ್ಕೊಂಡು ತಿಂತಾರೆ. ಸಮ್ಟೈಮ್ಸ್ ಬರೀ ತುಪ್ಪ ಹಚ್ಕೊಂಡು ತಿಂತಾರೆ. ಇವಾಗ ಚಟ್ನಿ ಹಾಗೆ ದೋಸೆ ಎಲ್ಲ ರೆಡಿ ಆಯಿತು. ಇವಾಗ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡ್ತಿದ್ದೀನಿ. ಇದು ಕಷಾಯ ನಾನು ಕುಡಿತಾ ಇದ್ದೀನಿ. ಇದು ಪುಟ್ಟದಾಗಿರೋಂಥ ಕಾಫಿ ಡಿಕಾಕ್ಷನ್ ಮೇಕರ್. ಇದನ್ನು ಟ್ಯಾಗ್ ಮಾಡಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋಂಥ ಡಿಕಾಕ್ಷನ್ ಬರುತ್ತೆ. ಇವಾಗ ತುಂಬಾ ಚೆನ್ನಾಗಿರೋಂತಹ ಈ ಚಳಿಗೆ ಪರ್ಫೆಕ್ಟ್ ಆಗಿರೋಂತಹ ಕಾಫಿ ರೆಡಿ ಆಯಿತು. ಈ ಕಾಫಿ ಪುಡಿ ಯಾವ್ದು ಯೂಸ್ ಮಾಡಿರೋದು ಅಂದರೆ ಬ್ರೂ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗೋಂತಹ ಫ್ಲೇವರ್ ಆಗಿರುತ್ತೆ ಇದು. ಇವಾಗ ಕಾಫಿ ಕೂಡ ರೆಡಿ ಆಯಿತು. ಹಾಗೆ ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜ್ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇದೇ ರೀತಿಯಾಗಿ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.